ಬೆಂಗಳೂರಿನ ಯಲಹಂಕದ ಕಿಚನ್ ಫ್ಯಾಮಿಲಿ ರೆಸ್ಟೋರೆಂಟ್ ಕಟ್ಟಡದಲ್ಲಿದ್ದಂತಹ ಲಾಡ್ಜ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಈ ದುರಂತದಲ್ಲಿ ಗದಗ ಮೂಲದ ಯುವಕ ಮತ್ತು ಹುನಗುಂದ ಮೂಲದ ಯುವತಿ ಸಜೀವ ದಹನವಾಗಿದ್ದಾರೆ. ಗದಗ ಮೂಲದ ರಮೇಶ್ ಮತ್ತು ಹುನಗುಂದ ಮೂಲದ ಕಾವೇರಿ ಬಡಿಗೇರ್ ರೂಮ್ ಬುಕ್ ಮಾಡಿದ್ರು. ಲಾಡ್ಜ್ಗೆ ಹೋದ ಕೆಲವೇ ಕ್ಷಣಗಳಲ್ಲಿ ರೂಮ್ ಹೊತ್ತಿ ಉರಿದಿದೆ. ಅಗ್ನಿ ಅವಘಡ ಸಂಭವಿಸ್ತಾ ಇದ್ದಂತೆ ಯುವತಿ ಲಾಡ್ಜ್ ಸಿಬ್ಬಂದಿಗೆ ಕರೆ ಮಾಡಿದ್ಲಂತೆ. ಆಗ ತಕ್ಷಣವೇ ಸಿಬ್ಬಂದಿ ಡೋರ್ ಅನ್ನ ಒಡೆದು ಒಳಗೆ ಹೋಗಿದ್ದಾರೆ. ಅಷ್ಟರಲ್ಲೇ ಇಬ್ಬರ ಜೀವ ಹೋಗಿತ್ತು. ರೂಮ್ನಲ್ಲಿ ರಮೇಶ್ ಮೃತದೇಹವಿದ್ರೆ ಬಾತ್ರೂಮ್ನಲ್ಲಿ ಯುವತಿ ಶವ ಪತ್ತೆಯಾಗಿತ್ತು. ರಮೇಶ್ ಅಗ್ನಿ ಅವಘಡದಿಂದ ಮೃತಪಟ್ಟಿದ್ದು, ಕಾವೇರಿ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾಳೆ ಎನ್ನಲಾಗ್ತಾ ಇದೆ. ಇದು ಅಗ್ನಿ ದುರಂತವೋ ಆತ್ಮಹತ್ಯೆಯೋ ಅನ್ನೋದೇ ನಿಗೂಢವಾಗಿದೆ. 3:30 ಆಗಿರ್ಬೋದು. ನಮಗೆ ಇದಕ್ಕೆ ನಮ್ದು ಇದು ಕಿಚನ್ 6 ನಮ್ದು ಹೋಟೆಲ್, ನಮ್ದು ಫಸ್ಟ್ ಗ್ರೌಂಡ್ ಫ್ಲೋರ್ ಪ್ಲಸ್ 4 ಎರಡೇ ಇರೋದು. ಅಲ್ಲಿ 3rd ಫ್ಲೋರ್ ಮತ್ತೆ 4th ಫ್ಲೋರ್ ಇದೆಯಲ್ಲ, ಅದು ಬೇರೆ ಲಾಡ್ಜ್ ಬೇರೆಯವ್ರು ಮಾಡ್ತಿದ್ದಾರೆ. ನಮಗೆ ಇದಕ್ಕೆ ಏನು ಸಂಬಂಧ ಇಲ್ಲ, ನಾವು ಸಪರೇಟ್. ನಮ್ಗೆ ಏನು ಇದಾಗಿತ್ತಿಲ್ಲ. ನಾವು ನೋಡಿದಾಗ ಈಗ ಬೆಂಕಿ ಎತ್ಕೊಂಡಿರೋದು, ನಮ್ಮ ಹುಡುಗರದ್ದು ಏನಾಗಿಲ್ಲ. ನಾವೆಲ್ಲ ಕರೆಕ್ಟ್ ಲಾಡ್ ನಡೀತಾ ಇದೆ, ಹೋಟೆಲ್ ನಡೀತಾನೆ ಇದೆ. ಬಟ್ ಮೇಲ್ಗಡೆಯಿಂದ ಬೆಂಕಿ ಬಿದ್ದ ಮೇಲೆ ನಮ್ಗೆ ಗೊತ್ತಾಗಿರೋದು ಏನಾಗಿದೆ ಅಂತ. ನಮ್ಗೆ ಇದು ಸಪರೇಟ್ ಇದು. ಏನು ನಾವು ಬಂದಾಗ ಬೆಂಕಿ ಜಾಸ್ತಿ ಇತ್ತು, ನಾವು ಒಳಗೆ ಹೋಗೋಕ್ಕಾಗಿಲ್ಲ. ಒಳಗಡೆ ಯಾರಿದ್ರು ಏನು ಗೊತ್ತಾಗಿಲ್ಲ. ನಮ್ಗೆ ಜಾಸ್ತಿ ಆಗ್ತಾ ಇತ್ತು, ಏನು ಗೊತ್ತಾಗಿಲ್ಲ. ಫೈರ್ ಕಂಟ್ರೋಲ್ ಆಗಿದ್ದು ಫೈರ್ ಇಂಜಿನ್ ಅವರೆಲ್ಲ ಬಂದ ಮೇಲೆ ಕಂಟ್ರೋಲ್ ಆಗಿರೋದು. ಅವಾಗ ಅವ್ರು ಬಂದು ಗ್ಲಾಸ್ ಎಲ್ಲ ಹೊಡೆದ್ಬಿಟ್ಟು ಇದು ಬೆಂಕಿ ಎಲ್ಲ ನೆನೆಸ್ಬಿಟ್ಟು ಆಮೇಲೆ ನೋಡಿರೋದು. ಇಲ್ಲ ಸರ್, ನಮ್ಗೆ ಗೊತ್ತಿಲ್ಲ ಸರ್. ನಾವ್ ಯಾಕಂದ್ರೆ ನಾವು ಹೋಟ್ಲ್ ನಡೆಸ್ತಿದ್ದಿಲ್ಲ, ನಮ್ಗೆ ಅದೇನು ಗೊತ್ತಿಲ್ಲ ಸರ್. ಯಾರು ಇಲ್ಲ, ನಾವೇನಂದ್ರೆ ಒಳಗಡೆ ಇರ್ತೀವಿ, ನಮ್ಗೆ ಗೊತ್ತಿರಲಿಲ್ಲ. ನಾವು ಹೋಟ್ಲ್ ಇದರಲ್ಲಿ ಕಸ್ಟಮರ್ ಇದ್ರು, ನಮ್ಗೆ ಗೊತ್ತಾಗಲ್ಲ ಯಾರು ಹೊರಗಡೆ ಗಲಾಟೆ ಮಾಡ್ಕೊಂತಾರೆ, ಅದೇನು ಗೊತ್ತಿಲ್ಲ. ನಾನು ಬಂದಿದ್ದೀನಿ, ಅದು 4 ಗಂಟೆಗೆ ಬಂದಿದ್ದೀನಿ. ಸೊ ಅದೇ 4 ಗಂಟೆ ಬಂದ ಮೇಲೆ ಅದೇ ನೋಡಿದ್ದೀನಿ ಮೇಲೆ ಅದು ಬರ್ನ್ ಆಗಿದೆ. ಸೊ ಬಂದ ತಕ್ಷಣ ನಮಗೆ ಗೊತ್ತಾಗೈತೆ, ಮುಂಚೆ ನನ್ಗೆ ಗೊತ್ತಿಲ್ಲ. ಸೊ ಬಂದ ಮೇಲೆ ಎಲ್ಲ ಫೈರ್ ಬ್ರಿಗೇಡ್ ಎಲ್ಲ ಬಂದ ಮೇಲೆ ಬಂದ ಮೇಲೆಲ್ಲ ಆಗೈತೆ. ಜನ ಗಲಾಟ ಜಾಸ್ತಿ, ಫುಲ್ ಜನ ಬಂದಿದೆ ಲೋಕಲ್ ಎಲ್ಲ, ಮತ್ತೆ ಫುಲ್ ಅದು ಪೊಲೀಸ್ ಗಿಲೀಸ್ ಎಲ್ಲ ಬಂದಿದೆ. CCTV ಅದೇ ಮೇಲೆ CCTV ಬೇರೆ ಇದೆ. ಅವ್ರ DB ಅವ್ರು ಕರ್ಕೊಂಡು ಹೋಗಿದ್ದಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ. ಸೊ ನಮ್ಮ ಹತ್ರ ಬೇರೆ ಅವ್ರದ್ದು ಎಂಟ್ರೆನ್ಸ್ ಆ ಕಡೆಯಿಂದ, ಅದು ಬೀಡಂಗಡಿ ತಾನೆ, ಆ ಕಡೆಯಿಂದ ಅದು ಎಂಟ್ರೆನ್ಸ್. ನಮ್ದು ಈ ಕಡೆ ಇದೆ, ಆ ಕಡೆ ನಮ್ದು CCTV ಇಲ್ಲ. ಸಂಬಂಧಪಟ್ಟ ಕಿಚನ್ 6 ಅಂತಕ್ಕಂಥ ಲಾಡ್ಜ್ನಲ್ಲಿ 3ನೇ ರೂಮ್ನಲ್ಲಿ, ಒಂದು 3ನೇ ಫ್ಲೋರ್ನಲ್ಲಿ ಇರ್ತಕ್ಕಂಥ ರೂಮ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಆ ರೂಮ್ನಲ್ಲಿ ಇಬ್ಬರು, ಒಬ್ಬ ಹುಡುಗ ಹುಡುಗಿ ಇದ್ದರು. ಹುಡುಗ ಗದಗ್ ಮೂಲದವನು ರಮೇಶ್ ಅಂತ ಕಂಡು ಬಂದಿದೆ. ಹುಡುಗಿ ಇನ್ನೂ ಪತ್ತೆ ಆಗಿಲ್ಲ. ಬೆಂಕಿ ಕಾಣಿಸ್ಕೊಂಡಿದೆ. ಇಬ್ಬರೂ ಕೂಡ ರೂಮ್ನಲ್ಲೇ ಸತ್ತೋಗಿದ್ದಾರೆ, ಪ್ರಾಣ ಹೋಗಿದೆ. ಬಟ್ ಬೆಂಕಿ ಹೇಗೆ ಕಾಣಿಸ್ಕೊಂತು, ಯಾವ ಮೂಲದಿಂದ ಬಂತು ಅಂತ ಇನ್ನೂ ಕೂಡ ತನಿಖೆಯಲ್ಲಿದೆ. FSL ಅವ್ರನ್ನ ಸ್ಪಾಟಿಗೆ ಬರೋಕ್ಕೆ ಹೇಳಿದ್ದೀವಿ, ತನಿಖೆ ನಡೀತಾ ಇದೆ. ಈಗ ನಮಗೆ ಮೇಲ್ನೋಟಕ್ಕೆ ಅದೇ ರೂಮಿಂದನೇ ಬೆಂಕಿ ಕಾಣಿಸ್ಕೊಂಡಿದೆ ಅಂತ ಮೇಲ್ನೋಟಕ್ಕೆ ಕಂಡು ಬಂದಿದೆ. ತನಿಖೆ ನಡೀತಾ ಇದೆ. ಇಲ್ಲ, ಆ ಥರದ್ದು ಇದುವರೆಗೂ ಏನೂ ಕಂಡು ಬಂದಿಲ್ಲ. FSL ಪರೀಕ್ಷೆ ಆದ ನಂತರ ಬೆಂಕಿ ಯಾವುದ್ರ ಬೆಂಕಿ, ವಿದ್ಯುತ್ ಮೂಲದ ಬೆಂಕಿನೋ ಬೇರೆ ಯಾವುದ್ರ ಬೆಂಕಿ ಅಂತ ಆನಂತರ ನಮಗೆ ಕನ್ಫರ್ಮೇಷನ್ ಆಗುತ್ತೆ. ಇವತ್ತು ಮಧ್ಯಾಹ್ನ ಒಂದು 3 ಗಂಟೆಲಿ ಬಂದಿದ್ರು ಅಂತ ತಿಳಿದು ಬಂದಿದೆ. ಒಟ್ಟು 6 ರೂಮ್ಗಳಿದೆ. 6 ರೂಮಲ್ಲಿ 6 ರೂಮ್ ಮಾತ್ರ ಇದ್ದರು, ಬೇರೆ ಯಾವ ರೂಮಲ್ಲೂ ಯಾರೂ ಇರಲಿಲ್ಲ. ಬೇರೆ ಯಾವ 5 ರೂಮಲ್ಲೂ ಯಾರೂ ಇರಲಿಲ್ಲ. ಮತ್ತು 5 ರೂಮಿಗಳಿಗೂ ಬೆಂಕಿ ಅಕ್ಕಪಕ್ಕದ ರೂಮಿಗೆ ಸ್ಪ್ರೆಡ್ ಔಟ್ ಆಗಿದೆ. ಅದು ಬಿಟ್ಟರೆ ಯಾವುದೇ ಅವಘಡ ಸಂಭವಿಸಿಲ್ಲ. ವರ್ಷಕ್ಕೊಮ್ಮೆ ಮಾತ್ರ ಭಕ್ತರಿಗೆ ದರ್ಶನ ನೀಡುವ ಹಾಸನಾಂಬೆಯ ದರ್ಶನೋತ್ಸವಕ್ಕೆ ಚಾಲನೆ ಸಿಕ್ಕಿದೆ. ನಿನ್ನೆ ಮಧ್ಯಾಹ್ನ 12:21 ಸುಮುಹೂರ್ತದಲ್ಲಿ ದೇಗುಲದ ಬಾಗಿಲು ಓಪನ್ ಮಾಡಲಾಯಿತು. ಅರಸು ವಂಶಸ್ಥರು ದೇವಾಲಯದ ಮುಂಭಾಗ ಬಾಳೆಕಂದು ಕತ್ತರಿಸುತ್ತಿದ್ದಂತೆ ಬಾಗಿಲು ತೆರೆಯಲಾಯಿತು. ಇವತ್ತು ಬೆಳಿಗ್ಗೆ 6 ಗಂಟೆಯಿಂದ ಭಕ್ತರಿಗೆ ಹಾಸನಾಂಬಾ ದೇವಿಯ ದರ್ಶನಕ್ಕೆ ಅವಕಾಶ ನೀಡಲಾಗಿದೆ. ಜಿಬಿಎ ಅಸ್ತಿತ್ವಕ್ಕೆ ಬಂದ ಬಳಿಕ ಸಿಎಂ ಸಿದ್ದರಾಮಯ್ಯರವರ ಅಧ್ಯಕ್ಷತೆಯಲ್ಲಿ ಚೊಚ್ಚಲ ಸಭೆ ಇಂದು ನಡೆಯಲಿದೆ. ಜಿಬಿಎ ಕೇಂದ್ರ ಕಚೇರಿಯ ಪೌರ ಸಭಾಂಗಣದಲ್ಲಿ ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಎಲ್ಲಾ ಶಾಸಕರು ಮತ್ತು ಜಿಬಿಎ ಅಧಿಕಾರಿಗಳು, 5 ನಗರದ ಪಾಲಿಕೆ ಅಧಿಕಾರಿಗಳು ಭಾಗಿಯಾಗಲಿದ್ದಾರೆ. ಈ ಸಭೆಯಲ್ಲಿ ಜಿಬಿಎ ಕಾರ್ಯವೈಖರಿ ಬಗ್ಗೆ ಚರ್ಚೆಯಾಗಲಿದ್ದು, ಸಿಎಂ ಸಿದ್ದರಾಮಯ್ಯ ಇದೇ ಮೊದಲ ಬಾರಿಗೆ ಜಿಬಿಎ ಅಧಿಕಾರಿಗಳನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ನವೆಂಬರ್ನಲ್ಲಿ ಸಂಪುಟಕ್ಕೆ ಸರ್ಜರಿ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಅರ್ಧಕರ್ಧ ಸಚಿವರಿಗೆ ಕೋಕ್ ಕೊಡುವ ಸಾಧ್ಯತೆ ಇದ್ದು, ಈ ಹೊತ್ತಲ್ಲೇ ಪರಮೇಶ್ವರ್, ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ರಹಸ್ಯ ಮೀಟಿಂಗ್ ನಡೆಸಿದ್ದಾರೆ. ಕುಮಾರಕೃಪಾ ಗೆಸ್ಟ್ ಹೌಸ್ ಸಮೀಪದ ಅಪಾರ್ಟ್ಮೆಂಟ್ನಲ್ಲಿ ಸಭೆ ನಡೆಸಲಾಗಿದ್ದು, ಭಾರೀ ಕುತೂಹಲ ಮೂಡಿಸಿದೆ. ಸಂಪುಟ ಪುನಾರಚನೆ ವಿಚಾರ ನಮ್ಮ ಹಂತದಲ್ಲಿ ನಡೆಯುವಂತಹ ವಿಚಾರ ಅಲ್ಲ, ಸಿಎಂ ಹೈಕಮಾಂಡ್ ಮಟ್ಟದಲ್ಲಿ ನಡೆಯುವಂತಹ ವಿಚಾರ ಅಂತ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಸಂಪುಟ ವಿಸ್ತರಣೆ ಬಗ್ಗೆ ಹೈಕಮಾಂಡ್ ನಿರ್ಧಾರವನ್ನು ಕೈಗೊಳ್ತಾರೆ ಎಂದರು.
ಇನ್ನು ಸಚಿವ ಚಲುವರಾಯಸ್ವಾಮಿ ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದು, ಸಿಎಂ ಡಿನ್ನರ್ ಮೀಟಿಂಗ್ ಕರೆದಿರುವಂತಹ ಸಬ್ಜೆಕ್ಟ್ ಗೊತ್ತಿಲ್ಲ, ಅವರು ಯಾವ ಉದ್ದೇಶದಿಂದ ಕರೆದಿದ್ದಾರೋ ಗೊತ್ತಿಲ್ಲ ಅಂದ್ರು. ಇದೇ ವಿಚಾರವಾಗಿ ಮಾತನಾಡಿದ ಸಚಿವ ತಂಗಡಗಿ ಕೂಡ ರಿಯಾಕ್ಟ್ ಮಾಡಿದ್ರು. ಕೋಲಾರದ ಮಾಲೂರು ನಗರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಆಗಮಿಸಿದ್ರು. ಮಳೆಯ ನಡುವೆಯೂ ಮಾಲೂರಿಗೆ ಡಿಕೆಶಿ ಆಗಮಿಸ್ತಾ ಇದ್ದಂತೆ ಕಾಂಗ್ರೆಸ್ ಮುಖಂಡರು ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತ ಘೋಷಣೆ ಕೂಗಿದ್ರು. ಪೂರ್ಣ ಕುಂಭ ಸ್ವಾಗತವನ್ನ ನೀಡಿ ಮಾರಿಕಾಂಬಾ ದೇಗುಲ ಸಮಿತಿ ಆಹ್ವಾನವನ್ನ ನೀಡಿತು. ಪ್ರಸಿದ್ಧ ಮಾರಿಕಾಂಬಾ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಬಳಿಕ ಮಾತನಾಡಿದ ಅವರು, ಕೋಲಾರ ಜಿಲ್ಲೆಗೆ ಎತ್ತಿನ ಹೊಳೆ ನೀರು ಹರಿಯುತ್ತೆ ಅಂತ ಆಶ್ವಾಸನೆಯನ್ನ ಕೊಟ್ಟರು. ಅನ್ನಭಾಗ್ಯ ಯೋಜನೆಯಡಿ ಇನ್ಮುಂದೆ 10 ಕೆಜಿ ಅಕ್ಕಿ ಸಿಗಲ್ಲ, ಬದಲಾಗಿ 5 ಕೆಜಿ ಅಕ್ಕಿ ಜೊತೆಗೆ ಇಂದಿರಾ ಆಹಾರ ಕಿಟ್ ವಿತರಣೆ ಮಾಡಲು ಇಂದು ಸಚಿವ ಸಂಪುಟ ಸಭೆಯಲ್ಲಿ ನಿನ್ನೆ ಮಹತ್ವದ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಪ್ರತಿ ಪಡಿತರ ಚೀಟಿಗೆ ಇಂದಿರಾ ಆಹಾರ ಕಿಟ್ ವಿತರಣೆಯನ್ನ ಮಾಡಲಾಗುತ್ತೆ. 5 ಕೆಜಿ ಅಕ್ಕಿ, 1 ಕೆಜಿ ತೊಗರಿಬೇಳೆ, ಉಪ್ಪು, ಎಣ್ಣೆ ಸೇರಿದಂತೆ ಕಿಟ್ ವಿತರಣೆ ಮಾಡಲಾಗುತ್ತೆ. ಒಂದು ಕಾರ್ಡಲ್ಲಿ ಒಬ್ಬರು ಮತ್ತು ಇಬ್ಬರು ಇರೋದಕ್ಕೆ ಅರ್ಧ ಕೆ ಜಿ ಎಲ್ಲ ವಸ್ತುಗಳನ್ನು ಕೊಡ್ತೇವೆ. 3-4 ಇರುವಂಥವರಿಗೆ ನಾವು 1 ಕೆ ಜಿಯನ್ನು ಕೊಡ್ತೇವೆ. 5ರಿಂದ ಮೇಲ್ಪಟ್ಟಿರೋರಿಗೆ 1.5 ಕೆ ಜಿಯನ್ನು ಎಲ್ಲ ಪದಾರ್ಥಗಳು ಏನು ಕೊಡೋದು, ಅದು ಬೇಳೆ ಆಗ್ಬೋದು, ಸಕ್ಕರೆ ಆಗ್ಬೋದು, ಉಪ್ಪು ಆಗ್ಬೋದು ಮತ್ತು ಎಣ್ಣೆ ಆಗ್ಬೋದು, ಇವನ್ನೆಲ್ಲ ಈ ರೀತಿ ಕೊಡಬೇಕಂತ. ಬೆಂಗಳೂರಲ್ಲಿ 6ನೇ ದಿನದ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಆರ್ಥಿಕ ಸಮೀಕ್ಷೆ ಪೂರ್ಣಗೊಂಡಿದೆ. ನಿನ್ನೆ ಒಂದೇ ದಿನ 1,68,274 ಮನೆಗಳ ಸರ್ವೆ ನಡೆಸಲಾಗಿದೆ. ಈ ಮೂಲಕ ಒಟ್ಟು ನಗರದಲ್ಲಿ 7,65,050 ಮನೆಗಳ ಸಮೀಕ್ಷೆ ಪೂರ್ಣವಾಗಿದೆ. ಒಟ್ಟು 16% ಅಷ್ಟು ಸಮೀಕ್ಷಾ ಕಾರ್ಯ ನಡೆದಿದೆ. ಕೇಂದ್ರ ನಗರ ಪಾಲಿಕೆಯಲ್ಲಿ 22,221, ಪೂರ್ವ ನಗರ ಪಾಲಿಕೆ 23,913 ಮತ್ತು ಉತ್ತರ ನಗರ ಪಾಲಿಕೆ 40,646, ದಕ್ಷಿಣ ನಗರ ಪಾಲಿಕೆ 30,842, ಪಶ್ಚಿಮ ನಗರ ಪಾಲಿಕೆ 50,652 ಮನೆಗಳಲ್ಲಿ ಸರ್ವೆ ಕಾರ್ಯ ಪೂರ್ಣಗೊಂಡಿದೆ. ಚಾಮರಾಜನಗರದಲ್ಲಿ 100% ಸಮೀಕ್ಷೆ ಪೂರ್ಣಗೊಂಡಿದೆ. ಈ ಸಮೀಕ್ಷೆಯಲ್ಲಿ ರಾಜ್ಯದಲ್ಲೇ ಚಾಮರಾಜನಗರ ಜಿಲ್ಲೆ ನಂಬರ್ 1 ಸ್ಥಾನಕ್ಕೆ ಹೋಗಿದೆ. 2,56,499 ಮನೆಗಳಲ್ಲಿ ಸಮೀಕ್ಷೆಯ ಗುರಿ ಮಾಡಲಾಗಿದೆ. ಅದರಂತೆ 2,56,777 ಮನೆಗಳಲ್ಲಿ ಸಮೀಕ್ಷೆ ಪೂರ್ಣ ಮಾಡಲಾಗಿದೆ. ನೆಟ್ವರ್ಕ್ ಸಮಸ್ಯೆ ಇದ್ದ ಕಡೆ ವಿಶೇಷ ಶಿಬಿರ ಆಯೋಜಿಸಿ ಸಮೀಕ್ಷೆಯನ್ನು ನಡೆಸಲಾಗಿದೆ. ಶಿಕ್ಷಕರು ಸೇರಿ ಎಲ್ಲಾ ಇಲಾಖೆಯ ಸಮನ್ವಯದಿಂದಾಗಿ ಈ ಸಮೀಕ್ಷೆ ಪೂರ್ಣಗೊಳಿಸಲಾಗಿದೆ. ಸಮೀಕ್ಷೆ ಪೂರ್ಣಗೊಳಿಸಿದ ಸಿಬ್ಬಂದಿಗೆ ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ ಅಭಿನಂದನೆ ತಿಳಿಸಿದ್ದಾರೆ. ಸಿಎಂ ವಿರುದ್ಧದ ಮುಡಾ ಕೇಸ್ ಕುರಿತು ಲೋಕಾಯುಕ್ತ ಬಿ ರಿಪೋರ್ಟ್ ಪ್ರಶ್ನಿಸಿ ಸಲ್ಲಿಸಿದಂತಹ ಅರ್ಜಿ ಆದೇಶ ಅಕ್ಟೋಬರ್ 15ಕ್ಕೆ ಮುಂದೂಡಿಕೆಯಾಗಿದೆ. ವಿಚಾರಣೆ ನಡೆಸಿದಂತಹ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ 2 ತಿಂಗಳ ಒಳಗಾಗಿ ತನಿಖೆಯನ್ನು ಪೂರ್ಣಗೊಳಿಸಿ ವರದಿಯನ್ನು ಸಲ್ಲಿಸುವಂತೆ ಸೂಚನೆ ನೀಡಿ ಮುಂದೂಡಲಾಯಿತು. ಇನ್ನು ತನಿಖಾಧಿಕಾರಿಯನ್ನು ಬದಲಾಯಿಸುವಂತೆ ಸಲ್ಲಿಕೆಯಾಗಿದ್ದಂತಹ ಅರ್ಜಿ ವಜಾಗೊಂಡಿದೆ. ಅಕ್ರಮ ಆನ್ಲೈನ್ ಬೆಟ್ಟಿಂಗ್ ಪ್ರಕರಣದಡಿ ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಗೆ ಇಡಿ ಮತ್ತೆ ಶಾಕ್ ನೀಡಿದೆ. ಚಳ್ಳಕೆರೆ ನಗರದ ಫೆಡರಲ್ ಬ್ಯಾಂಕ್ ಮೇಲೆ ದಾಳಿ ನಡೆಸಿ ಲಾಕರ್ನಲ್ಲಿದ್ದಂತಹ 50.33 ಕೋಟಿ ಮೌಲ್ಯದ 40 ಕೆಜಿ ಚಿನ್ನವನ್ನು ಜಪ್ತಿ ಮಾಡಿದೆ. ಈ ಮೊದಲು 103 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನು ವಶಪಡಿಸಿಕೊಳ್ಳಲಾಗಿತ್ತು. ಈವರೆಗೆ ಒಟ್ಟು 150 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ಸೀಸ್ ಮಾಡಲಾಗಿದೆ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ಆರೋಗ್ಯ ಕುರಿತು ವದಂತಿಗೆ ಜೆಡಿಎಸ್ ಸ್ಪಷ್ಟನೆಯನ್ನು ನೀಡಿದೆ. ಆತ್ಮೀಯ ಕಾರ್ಯಕರ್ತರು ಮತ್ತು ಅಭಿಮಾನಿ ಬಂಧುಗಳೇ, ತಾವುಗಳು ಆತಂಕ ಪಡುವಂತಹ ಅಗತ್ಯ ಇಲ್ಲ. ಮಾಜಿ ಪ್ರಧಾನಮಂತ್ರಿ ಎಚ್ಡಿ ದೇವೇಗೌಡರು ಚೇತರಿಸಿಕೊಂಡು ಗುಣಮುಖರಾಗಿದ್ದು ಆರೋಗ್ಯವಾಗಿದ್ದಾರೆ. ಇನ್ನು ಕೆಲ ದಿನಗಳಲ್ಲಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಲಿದ್ದಾರೆ. ನಾಡಿನ ಜನರ ಹಾರೈಕೆ, ಪ್ರೀತಿ, ಪ್ರಾರ್ಥನೆಯೇ ಅವರಿಗೆ ಶ್ರೀರಕ್ಷೆ. ವದಂತಿಗಳಿಗೆ ಕಿವಿಗೊಡಬೇಡಿ ಅಂತ ಎಕ್ಸ್ನಲ್ಲಿ ಮನವಿ ಮಾಡಿದೆ. ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಬಿಜೆಪಿ ಶಾಸಕ ಬೈರತಿ ಬಸವರಾಜುಗೆ ಸಂಕಷ್ಟ ಶುರುವಾಗಿದೆ. ಬಂಧನದಿಂದ ರಕ್ಷಣೆಗೆ ಆದೇಶ ತೆರವಿಗೆ ಸರ್ಕಾರಿ ವಕೀಲರು ಅರ್ಜಿಯನ್ನ ಹಾಕಿದ್ದಾರೆ. ಬೈರತಿ ಪರ ವಕೀಲ ಸಂದೇಶ ಚೌಟ ವಾದ ಕೋರ್ಟ್ನಲ್ಲಿ ಮಂಡಿಸಿದ್ರು. ಸರ್ಕಾರದ ಪರ ಬಿಎನ್ ಜಗದೀಶ್ ವಾದಿಸಿದ್ರು. ವಾದ ಪ್ರತಿವಾದ ಆಲಿಸಿದಂತಹ ಹೈಕೋರ್ಟ್ ಅಕ್ಟೋಬರ್ 23ಕ್ಕೆ ಅಂತಿಮ ವಿಚಾರಣೆಯನ್ನ ಮುಂದೂಡಿತು.
ಮೈಸೂರಿನ ವಸ್ತು ಪ್ರದರ್ಶನ ಮೈದಾನದಲ್ಲಿ ಬಾಲಕಿಯನ್ನ ಅತ್ಯಾಚಾರಗೈದು ಕೊಲೆ ಮಾಡಿದಂತಹ ಆರೋಪಿ ಎಸ್ಕೇಪ್ ಆಗಿದ್ದ. ದಸರಾದಲ್ಲಿ ಬಲೂನ್ ಮಾರಾಟಕ್ಕೆ ಅಂತ ಕುಟುಂಬಸ್ಥರ ಜೊತೆ ಬಂದಿದ್ದಂತಹ ಬಾಲಕಿಯನ್ನ ಅಪಹರಿಸಿ ಕಿರಾತಕ ಕೃತ್ಯ ಎಸಗಿ ಪರಾರಿಯಾಗಿದ್ದ. ಸಿಸಿಟಿವಿ ದೃಶ್ಯದ ಆಧಾರದಲ್ಲಿ ಆರೋಪಿ ಸಿದ್ದಲಿಂಗಪುರ ನಿವಾಸಿಯಾಗಿರುವಂತಹ ಕಾರ್ತಿಕ್ನನ್ನ ಕೊಳ್ಳೇಗಾಲದಲ್ಲಿ ಬಂಧಿಸಿದ್ದಾರೆ. ಮೈಸೂರಿಗೆ ಕರೆದುಕೊಂಡು ಬರುವಂತಹ ವೇಳೆ ತಪ್ಪಿಸಿಕೊಳ್ಳಲು ಆರೋಪಿ ಕಾರ್ತಿಕ್ ಯತ್ನಿಸಿದ್ದಾನೆ. ಈ ವೇಳೆ ಪೊಲೀಸರು ಆರೋಪಿ ಕಾಲಿಗೆ ಗುಂಡು ಹಾರಿಸಿದ್ದಾರೆ. ಚಿಕಿತ್ಸೆಗಾಗಿ ಕೆಆರ್ ಆಸ್ಪತ್ರೆ ಆರೋಪಿಯನ್ನ ರವಾನೆ ಮಾಡಲಾಗಿದೆ. ಬಂಧಿತ ಕಾರ್ತಿಕ್ ಮದ್ಯ ವ್ಯಸನಿಯಾಗಿದ್ದು ಮಂಡ್ಯದಲ್ಲಿ ಮಹಿಳೆ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿ 2 ವರ್ಷ ಜೈಲು ಶಿಕ್ಷೆಯನ್ನು ಅನುಭವಿಸಿ 4 ತಿಂಗಳ ಹಿಂದಷ್ಟೇ ರಿಲೀಸ್ ಆಗಿದೆ. ಅಕ್ರಮವಾಗಿ ಶಸ್ತ್ರಾಸ್ತ್ರ ಹೊಂದಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಬಂಧನದ ಭೀತಿ ಎದುರಾಗಿದೆ. ತಿಮ್ಮರೋಡಿ ಸಲ್ಲಿಸಿದ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ದಕ್ಷಿಣ ಕನ್ನಡ ಜಿಲ್ಲಾ ಸೆಷನ್ಸ್ ಕೋರ್ಟ್ ವಜಾಗೊಳಿಸಿದೆ. ಈಗಾಗಲೇ 3 ಬಾರಿ ಎಸ್ಐಟಿ ನೋಟಿಸ್ ಕೊಟ್ಟರೂ ಕೂಡ ವಿಚಾರಣೆಗೆ ಹಾಜರಾಗದೆ ಕಳೆದ 20 ದಿನಗಳಿಂದ ತಿಮ್ಮರೋಡಿ ತಲೆಮರೆಸಿಕೊಂಡಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯಕ್ಕೆ ಎಲ್ಲ ಆರೋಪಿಗಳು ಹಾಜರಾಗಿದ್ರು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಜನರು ಹಾಜರಾಗಿದ್ರು. ಉಳಿದ 10 ಜನ ನೇರವಾಗಿ ಕೋರ್ಟ್ಗೆ ಕರೆತರಲಾಗಿತ್ತು. ವಿಚಾರಣೆ ನಡೆಸಿದ ಬಳಿಕ ಎಲ್ಲರನ್ನೂ ಕೂಡ ಅಕ್ಟೋಬರ್ 18ಕ್ಕೆ ಹಾಜರಾಗಲು ಕೋರ್ಟ್ ಸೂಚನೆಯನ್ನ ನೀಡಿತು. ಮತ್ತೊಂದೆಡೆ ದರ್ಶನ್ ಸಲ್ಲಿಸಿರುವಂತಹ ಹಾಸಿಗೆ ದಿಂಬಿನ ಅರ್ಜಿ ವಿಚಾರಣೆಯ ಆದೇಶವನ್ನು ಕೂಡ ಕೋರ್ಟ್ ಮುಂದೂಡಿದೆ. ವಿಜಯಪುರದ ಚಡಚಣದಲ್ಲಿ ನಡೆದಿದ್ದ ಎಸ್ಬಿಐ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಆರೋಪಿಗಳನ್ನು ಬಂಧಿಸಲಾಗಿದೆ. ಸೆಪ್ಟೆಂಬರ್ 16ರಂದು ಬ್ಯಾಂಕ್ ದರೋಡೆ ಮಾಡಿ 3 ಆರೋಪಿಗಳು ಬಿಹಾರಕ್ಕೆ ತೆರಳಿದ್ರು. ಸದ್ಯ 3 ಆರೋಪಿಗಳನ್ನು ಬಂಧನ ಮಾಡಿದ್ದು ಈವರೆಗೆ 9.1 ಕೆಜಿ ಚಿನ್ನ ಮತ್ತು 86,31,220 ರೂಪಾಯಿ ನಗದನ್ನ ಜಪ್ತಿ ಮಾಡಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಬನ್ನೂರು ಗ್ರಾಮದಲ್ಲಿ ಸಮೀಕ್ಷೆಗೆ ಅಂತ ತೆರಳಿದಂತಹ ಶಿಕ್ಷಕನ ಮೇಲೆ ಬೀದಿ ನಾಯಿ ದಾಳಿ ಮಾಡಿದೆ. ಸರ್ವೆಗೆ ಹೋಗಿದ್ದ ಶಿಕ್ಷಕ ಕೃಷ್ಣಪ್ಪ ಮೇಲೆ ಏಕಾಏಕಿ ದಾಳಿ ಮಾಡಿ ಕಾಲಿಗೆ ನಾಯಿ ಕಚ್ಚಿದೆ. ಗಾಯಗೊಂಡ ಶಿಕ್ಷಕ ಅರಳಗುಪ್ಪೆ ಮಲ್ಲೇಗೌಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ಇನ್ನು ಬೆಳಗಾವಿಯಲ್ಲಿ ಕೂಡ ಬೀದಿ ನಾಯಿಗಳ ಹಾವಳಿ ಮಿತಿ ಮೀರಿದೆ. ಮಾರುತಿ ನಗರದಲ್ಲಿ ಬಾಲಕಿ ಮೇಲೆ ಗುರುಮಠಕಲ್ನಿಂದ ಅನ್ನಭಾಗ್ಯ ಅಕ್ಕಿ ವಿದೇಶಕ್ಕೆ ರಫ್ತಾಗ್ತಾ ಇರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾದಗಿರಿಗೆ ಸಿಐಡಿ ಟೀಮ್ ಭೇಟಿಯನ್ನು ನೀಡಿ ತನಿಖೆಯನ್ನು ಆರಂಭಿಸಿದೆ. ಸಿಐಡಿ ಎಸ್ಪಿ ಶಶಾಂಕ್ ನೇತೃತ್ವದ ತಂಡ ತನಿಖೆಯನ್ನು ಆರಂಭಿಸಿದ್ದು ಯಾದಗಿರಿ ಡಿಸಿ ಬಳಿ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. 2 ಗಂಟೆಗಳ ಕಾಲ ಸುದೀರ್ಘವಾಗಿ ಚರ್ಚಿಸಿ ಮಾಹಿತಿಯನ್ನು ಸಂಗ್ರಹಿಸಿದ್ದು ಇಂದು ಸ್ಥಳ ಮಹಜರು ಮಾಡುವ ಸಾಧ್ಯತೆ ಇದೆ. ಚಿಕ್ಕಬಳ್ಳಾಪುರದ ಶ್ರೀನಿವಾಸ ಸಾಗರದ ಬಳಿ ಗಂಗಮ್ಮ ದೇವಿಯ ವಿಗ್ರಹದ ಮೇಲೆ ಅನ್ಯ ಕೋಮಿನ ಯುವತಿಯರು ಕಾಲಿಟ್ಟು ಅಪಮಾನವನ್ನ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಲ್ಲೆಯಾದ್ಯಂತ ಆಕ್ರೋಶ ಹೆಚ್ಚಾಗಿದೆ. ತಪ್ಪಿತಸ್ಥರಿಗೆ ಶಿಕ್ಷೆಯನ್ನ ನೀಡುವಂತೆ ಆಗ್ರಹಿಸಲಾಗಿದೆ. ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರ ಗೌಡ ನೇತೃತ್ವದಲ್ಲಿ ಶ್ರೀನಿವಾಸ ಸಾಗರ ಬಳಿ ತೆರಳಿ ಗಂಗಮ್ಮ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ನಂತರ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ನೀಡುವಂತೆ ಎಸ್ಪಿ ಕುಶಾಲ್ ಚೌಕ್ಸೆಗೆ ಮನವಿಯನ್ನ ಮಾಡಿದ್ರು. ಇದೇ ವೇಳೆ ಬಿಜೆಪಿ ಮುಖಂಡರು, ಹಿಂದೂ ಪರ ಸಂಘಟನೆಯ ಮುಖಂಡರು ಕೂಡ ಭಾಗಿಯಾಗಿದ್ರು. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಕೋಟೆ ಕೆರೆಗೆ ವ್ಯಕ್ತಿಯೊಬ್ಬ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ನಡೆದಿದೆ. 65 ವರ್ಷದ ಸಮ್ಮದ್ ಕಾಗಲವಾಡ್ ಎಂಬಾತ ನೋಡ್ತಾ ಇದ್ದಂತೆ ಕೆರೆಗೆ ಹಾರಿದ್ದಾನೆ. ಈ ಮಾಹಿತಿ ಮೇರೆಗೆ ಮಾರಿಕಾಂಬಾ ಲೈಫ್ ಗಾರ್ಡ್ ತಂಡ ಕೆರೆಗೆ ಹಾರಿ ವ್ಯಕ್ತಿಯನ್ನ ಜೀವ ಉಳಿಸಲು ಪ್ರಯತ್ನಿಸಿದ್ದಾರೆ. ಆದರೆ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ನೈಋತ್ಯ ರೈಲ್ವೆ ವಲಯದ ರಕ್ಷಣಾ ಪಡೆ ಸತರ್ಕ್ ಮತ್ತು ನಾರ್ಕೋ ಕಾರ್ಯಾಚರಣೆಯಡಿ ಲಕ್ಷಾಂತರ ಮೌಲ್ಯದ ನಿಷೇಧಿತ ವಸ್ತುಗಳನ್ನು ವಶಪಡಿಸಿಕೊಂಡಿದೆ. ನಾರ್ಕೋ ಕಾರ್ಯಾಚರಣೆಯಡಿಯಲ್ಲಿ 7 ಪ್ರಕರಣಗಳಲ್ಲಿ 41.26 ಲಕ್ಷ ಮೌಲ್ಯದ 53.95 ಕೆಜಿಯಷ್ಟು ಗಾಂಜಾವನ್ನು ವಶಪಡಿಸಿಕೊಂಡಿದ್ದಾರೆ. ಈ ಗಾಂಜಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ 2 ಆರೋಪಿಗಳನ್ನು ಬಂಧಿಸಿ ಪೊಲೀಸ್ ಇಲಾಖೆಗೆ ಹಸ್ತಾಂತರಿಸಲಾಗಿದೆ. ಮತ್ತೊಂದೆಡೆ ಸತರ್ಕ ಕಾರ್ಯಾಚರಣೆಯಡಿಯಲ್ಲಿ ಒಟ್ಟು 9 ಮದ್ಯ ಪ್ರಕರಣಗಳಲ್ಲಿ 168 ಮದ್ಯದ ಬಾಟಲ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. 86,833 ಮೌಲ್ಯದ ಮದ್ಯವನ್ನು ಅಬಕಾರಿ ಇಲಾಖೆಗೆ ಹಸ್ತಾಂತರಿಸಲಾಗಿದೆ. ರಾಜ್ಯದ ಹಲವೆಡೆ ಅಕ್ಟೋಬರ್ 15ರವರೆಗೂ ಕೂಡ ಮಳೆ ಮುಂದುವರಿಯಲಿದೆ ಅಂತ ಹವಾಮಾನ ಇಲಾಖೆ ಮಾಹಿತಿಯನ್ನು ನೀಡಿದೆ.
ದಕ್ಷಿಣ ಕನ್ನಡ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಹಾಸನ, ಕೊಡಗು, ಕೋಲಾರ, ಮೈಸೂರು, ರಾಮನಗರ, ತುಮಕೂರಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬೆಂಗಳೂರಲ್ಲಿ ನಿನ್ನೆ ಸಂಜೆ ಮಳೆಯಾಗಿದೆ. ಇಂದು ಬೆಳಿಗ್ಗೆಯಿಂದ ಜಿಟಿಜಿಟಿ ಮಳೆ ಆಗ್ತಾ ಇದೆ. ಸಂಚಾರಕ್ಕೆ ಜನ ಪರದಾಡ್ತಿದ್ದಾರೆ. ಇನ್ನು ಕೊಪ್ಪಳ ತಾಲೂಕಿನ ಮುದ್ಲಾಪುರ ಬಳಿಯಲ್ಲಿರುವಂತಹ ಹಿರೇಹಳ್ಳಿ ಜಲಾಶಯದಿಂದ ಹಳ್ಳಕ್ಕೆ ನೀರು ಬಿಡುಗಡೆ ಮಾಡಲಾಗಿದೆ. ಜಲಾಶಯದಿಂದ ಒಂದು ಗೇಟ್ ಮೂಲಕ ನೀರು ಹಳ್ಳಕ್ಕೆ ಬಿಡಲಾಗಿದೆ. ಗದಗ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ವ್ಯಾಪಕ ಮಳೆಯಾದ ಹಿನ್ನೆಲೆಯಲ್ಲಿ ಜಲಾಶಯ ಭರ್ತಿಯಾಗಿ ಹಳ್ಳಕ್ಕೆ ನೀರು ಬಿಡಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ನಾನು ವಿಜ್ಞಾನಿ ರಾಜ್ಯ ಮಟ್ಟದ ಪ್ರಥಮ ಟೆಲಿಸ್ಕೋಪ್ ತರಬೇತಿ ಶಿಬಿರದ ಸಮಾರೋಪ ಸಮಾರಂಭ ನಡೆಯಿತು. ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಸಹಯೋಗದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಮಾತನಾಡಿದ ಗವರ್ನರ್ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ವಿದ್ಯಾರ್ಥಿಗಳು ಸ್ಫೂರ್ತಿಯನ್ನ ಪಡೆದುಕೊಂಡು ವೈಜ್ಞಾನಿಕ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡುವಂತೆ ಕರೆ ನೀಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರವನ್ನು ವಿತರಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಗಣ್ಯರು ಭಾಗವಹಿಸಿದ್ರು. ಇದೇ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಹುಲಿಕಲ್ ನಟರಾಜ್ ಅವರಿಗೆ ಸನ್ಮಾನವನ್ನ ಮಾಡಲಾಯಿತು. ಕಾರ್ಯಕ್ರಮದ ಬಗ್ಗೆ ಸಾಕಷ್ಟು ಮೆಚ್ಚುಗೆಯನ್ನ ವ್ಯಕ್ತಪಡಿಸಲಾಯಿತು. ಪ್ರಧಾನಿ ಮೋದಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ದೂರವಾಣಿ ಸಂಭಾಷಣೆಯನ್ನು ನಡೆಸಿ ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಶಾಂತಿ ಸಂಧಾನಕ್ಕೆ ಅಭಿನಂದಿಸಿದ್ದಾರೆ. ಈ ಕುರಿತಾಗಿ ಎಕ್ಸ್ನಲ್ಲಿ ಮಾಹಿತಿಯನ್ನು ಹಂಚಿಕೊಂಡ ಪ್ರಧಾನಿ, ನನ್ನ ಸ್ನೇಹಿತ ಅಧ್ಯಕ್ಷ ಟ್ರಂಪ್ ಅವರೊಂದಿಗೆ ಮಾತನಾಡಿದ್ದು ಸಂತೋಷವಾಗಿದೆ. ಐತಿಹಾಸಿಕ ಗಾಜಾ ಶಾಂತಿ ಯೋಜನೆಯ ಯಶಸ್ಸಿಗೆ ಅವರನ್ನು ಅಭಿನಂದಿಸುತ್ತೇನೆ. ಭಾರತ ಮತ್ತು ಅಮೆರಿಕ ವ್ಯಾಪಾರ ಮಾತುಕತೆಯಲ್ಲಿ ಸಾಧಿಸಿದಂತಹ ಉತ್ತಮ ಪ್ರಗತಿಯನ್ನು ಪರಿಗಣಿಸಿದ್ದೇವೆ. ಮುಂಬರುವಂತಹ ವಾರಗಳಲ್ಲಿ ನಿಕಟ ಸಂಪರ್ಕದಲ್ಲಿ ಮುಂದುವರಿಯಲು ಒಪ್ಪಿಕೊಂಡಿದ್ದೇವೆ ಅಂತ ಪೋಸ್ಟ್ ಮಾಡಿದ್ದಾರೆ. ಕೆಮ್ಮಿನ ಸಿರಪ್ ಸೇವಿಸಿ 17 ಮಕ್ಕಳು ಸಾವನ್ನಪ್ಪಿದ ಬಳಿಕ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡಿದೆ. 3 ಪ್ರಮುಖ ಕೆಮ್ಮಿನ ಸಿರಪ್ಗಳಾದಂತಹ ಕೋಲ್ಡ್ರೀಫ್ ಮತ್ತು ರೆಸ್ಪಿಫ್ರೇವ್ಸ್ ಮತ್ತು ಟಿಆರ್ ಮತ್ತು ರಿಲೈಫ್ ಸಿರಪ್ಗಳನ್ನು ನಿಷೇಧಿಸಲಾಗಿದೆ. ಈ ಕುರಿತು WHOಗೆ ಕೇಂದ್ರ ಔಷಧ ಗುಣಮಟ್ಟ ಸಂಸ್ಥೆ ಮಾಹಿತಿಯನ್ನು ನೀಡಿದೆ. ಇನ್ನೊಂದೆಡೆ ಕೋಲ್ಡ್ರೀಫ್ ಮಾಲೀಕ ಎಸ್ ರಂಗನಾಥನ್ ಚೆನ್ನೈನಲ್ಲಿ ಪೊಲೀಸರು ರಂಗನಾಥ್ನನ್ನ ಬಂಧಿಸಿದ್ದಾರೆ. ಇಂದಿನಿಂದ ಭಾರತ ವೆಸ್ಟ್ ಇಂಡೀಸ್ ನಡುವಿನ 2ನೇ ಟೆಸ್ಟ್ ಪಂದ್ಯ ನಡೆಯಲಿದೆ. ದೆಹಲಿಯ ಅರುಣ್ ಜೇಟ್ಲೆ ಕ್ರೀಡಾಂಗಣದಲ್ಲಿ ಪಂದ್ಯ ನಡೆಯಲಿದ್ದು, ಸರಣಿ ಗೆಲ್ಲಲು ಭಾರತ ಸಮಬಲ ಸಾಧಿಸಲು ವೆಸ್ಟ್ ಇಂಡೀಸ್ ಸಜ್ಜಾಗಿದೆ. ಉಭಯ ತಂಡಗಳ ನಡುವೆ ಅಹಮದಾಬಾದ್ನಲ್ಲಿ ನಡೆದಿದ್ದಂತಹ ಮೊದಲ ಟೆಸ್ಟ್ ಪಂದ್ಯವನ್ನ ಟೀಂ ಇಂಡಿಯಾ ಗೆದ್ದುಕೊಂಡಿತ್ತು. ಮೊದಲ ಟೆಸ್ಟ್ನಲ್ಲಿ ನೀರಸ ಪ್ರದರ್ಶನವನ್ನ ನೀಡಿದಂತಹ ವೆಸ್ಟ್ ಇಂಡೀಸ್ 2ನೇ ಪಂದ್ಯದಲ್ಲಿ ಗಮನಾರ್ಹ ಪ್ರದರ್ಶನವನ್ನ ನೀಡಲು ಸಜ್ಜಾಗಿದೆ. ಈ ಪಂದ್ಯದಲ್ಲಿ ಜಯ ಸಾಧಿಸಿ ಸರಣಿ ವಶಕ್ಕೆ ಪಡೆಯುವಂತಹ ಪ್ಲಾನ್ ಟೀಂ ಇಂಡಿಯಾ ಆಟಗಾರರದ್ದಾಗಿದೆ. ವಿಶಾಖಪಟ್ಟಣಂನಲ್ಲಿ ನಡೆದ ಭಾರತ ದಕ್ಷಿಣ ಆಫ್ರಿಕಾ ಮಹಿಳಾ ತಂಡಗಳ ನಡುವಿನ ವಿಶ್ವಕಪ್ ಪಂದ್ಯದಲ್ಲಿ ಭಾರತ ಸೋಲು ಅನುಭವಿಸಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ 49.5 ಓವರ್ಗಳಲ್ಲಿ 251 ರನ್ ಗಳಿಸಿದೆ. ದಕ್ಷಿಣ ಆಫ್ರಿಕಾಗೆ 252 ಟಾರ್ಗೆಟ್ ಅನ್ನು ನೀಡಿತು. ಈ ಗುರಿಯನ್ನು ಬೆನ್ನತ್ತಿದ ದಕ್ಷಿಣ ಆಫ್ರಿಕಾ ವನಿತೆಯರು 48.5 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 252 ರನ್ ಗಳಿಸಿ ಗೆಲುವು ದಾಖಲಿಸಿದರು. ರಾಜಮೌಳಿ ನಿರ್ದೇಶನದಲ್ಲಿ ಮಹೇಶ್ ಬಾಬು ಆಕ್ಟ್ ಮಾಡ್ತಾ ಇದ್ದಾರೆ. ಭಾರಿ ಬಜೆಟ್ನ ಈ ಸಿನಿಮಾ ಬಗ್ಗೆ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಆಗಿದೆ. ಗ್ಲೋಬಲ್ ಲೆವೆಲ್ನಲ್ಲಿ ಮೂಡಿ ಬರ್ತಾ ಇರುವಂತಹ ಸಿನಿಮಾಗೆ ಇನ್ನೂ ಕೂಡ ಟೈಟಲ್ ಫಿಕ್ಸ್ ಆಗಿಲ್ಲ. SSMB 29 ಅನ್ನುವಂತಹ ವರ್ಕಿಂಗ್ ಟೈಟಲ್ನಲ್ಲಿ ಶೂಟಿಂಗ್ ನಡೀತಾ ಇದೆ. ಟಾಲಿವುಡ್ ಮೂಲಗಳ ಪ್ರಕಾರ ಈ ಸಿನಿಮಾಗೆ ವಾರಣಾಸಿ ಎಂಬ ಶೀರ್ಷಿಕೆ ಇಡುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ.